ಈ ನನ್ನ ಟ್ಯಾಲೆಂಟ್ ಇದೆ, ನಾನು ಇದೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ತೋರಿಸ್ಕೊತೀನಿ. ಅದು ಫಸ್ಟ್ ಡೇ ಅದೇ ಜಗಳ ಆಗಿದ್ದು ಧನುಷ್ ಜೊತೆ. ಎಲ್ಲರೂ ಅವರ ಕಲೆಯ ಪ್ರದರ್ಶನ ಮಾಡಿದ್ರು. RJ ಅಮಿತ್ ಏನು ಮಾಡಲಿಲ್ಲ, ಸೈಲೆಂಟ್ ಆಗಿದ್ರು. ಐಮ್ ಲೈಕ್ ಬ್ರೋ, ಏನು ಇದೇನು ಟ್ಯಾಲೆಂಟ್ ಶೋನ ಇದು? ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಇದು? ಇಲ್ಲಿ ಬಂದಿರೋದು ವ್ಯಕ್ತಿತ್ವದ ಪ್ರದರ್ಶನಕ್ಕೆ. ನಾನು ಬಂದು ಮಾತಾಡ್ತೀನಿ, ನೀನು ಬಂದು ಮಾತಾಡೋದು ನನ್ನ ಜೊತೆ. ಇಲ್ಲಿ ಬಂದ್ಬಿಟ್ಟು ನೀನು ಇದು ಮಾಡಿಲ್ಲ, ನೀನು ಸಾಂಗ್ ಮಾಡಿಲ್ಲ, ಡ್ಯಾನ್ಸ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಅದೇ ಕೇಳಿದ್ದು. ಅದೇ ಏನೂ ಇಲ್ಲ, ಏನೂ ಇಲ್ಲ. ಅದು ಆ್ಯಕ್ಟಿಂಗ್, ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಅದೆಲ್ಲ ಪ್ರಾಬ್ಲಮ್ಮು. ಮೇ ಬಿ ನನಗೂ ಒಂದು 6 ಪ್ಯಾಕ್ ಇದ್ರೆ ನಾನು ಬಂದು ಸ್ವಲ್ಪ ಶೋ ಆಫ್ ಮಾಡ್ಬೋದಿತ್ತು ಅನಿಸುತ್ತೆ, ಗೊತ್ತಿಲ್ಲ. ಸೊ ಆ ಥರದ್ದೊಂದು ಪರಿಸ್ಥಿತಿ ಯಾಕೆ ಅಂತ ಇದು ಅನಿಸುತ್ತೆ. ಬಟ್ ಜೆನ್ಯೂನಾಗೆ ನಾನು ಅಕಸ್ಮಾತ್ ನಮ್ಮ ಜನರನ್ನ ಪಬ್ಲಿಕ್ನ ರೆಪ್ರೆಸೆಂಟ್ ಮಾಡಿಕೊಂಡು, ಬಿಕಾಸ್ ನಾನು ಆ ಲೆವೆಲ್ ಫೇಮು ಇದೆಲ್ಲ ಏನು ತೊಗೊಂಡಿಲ್ಲ, ಅವರಷ್ಟೆಲ್ಲ ಏನಿಲ್ಲ. ನೋಡಿದ್ರೆ ಎಲ್ಲರಲ್ಲೂ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಇನ್ನೂ ಹೊಸಬ ಇದರಲ್ಲಿ. ಆ ಥರ ಹೋಗಿ ಕುತ್ಕೊಂಡು ಒಬ್ಬ ಕಾಮನ್ ಮ್ಯಾನಾಗಿ ಕುತ್ಕೊಂಡು ನೋಡಿದಾಗ ಸಿಕ್ಕಾಬಡೆ ಫೇಕ್ ಅನ್ಸಿದ್ರು ಮನುಷ್ಯರು. ಅಂದರೆ ರಿಯಲ್ ಆ್ಯಕ್ಟರ್ಸ್ ಯಾರು, ರಿಯಲ್ ಆ್ಯಕ್ಟರ್ ಯಾರು ಬಿಗ್ ಬಾಸ್ ಮನೇಲಿ? ರಿಯಲ್ ಆ್ಯಕ್ಟರ್ಸ್ ಅಂತ ಬಂದ ರಿಯಲ್ ಆ್ಯಕ್ಟರ್ಸ್ ನೀವು ಬೇಸಿಕ್ಲಿ ರೀಲ್ ಆ್ಯಕ್ಟರ್ಸ್ ಅಂದರೆ ಏನು ಹೇಳಿ? ರೀಲ್ ಆ್ಯಕ್ಟರ್ಸ್ ಅಂದರೆ ಸುಮ್ಮನೆ ಫೇಕ್ ಆ್ಯಕ್ಟಿಂಗ್ ಮಾಡೋದಾ? ರೀಲ್ ಆ್ಯಕ್ಟರ್ಸ್ ಅಂದರೆ ಐ ಡೆಫಿನೆಟ್ಲಿ ಫೀಲ್ ಅಶ್ವಿನಿ ಗೌಡ ಅವರು ಫಸ್ಟ್ ಡೇ ಬಂದಿದ್ದೆ ರೀಲ್ ಆ್ಯಕ್ಟಿಂಗ್ ಕಾಣಿಸ್ತು ನನಗೆ. ಅದಾದಮೇಲೆ ಅಭಿಷೇಕ್ ಅವರು ಯಾವುದೋ ಒಂದು ಕಾರಣಕ್ಕೆ ಸತೀಶ್ ಜೊತೆ ಜಗಳ ಆಡಿದ್ರು ಸುಮ್ಮನೆ, ಫಾರ್ ನೋ ರೀಸನ್ ಅಟ್ ಆಲ್, ಸೋ ರ್ಯಾಂಡಮ್. ಬಟ್ಲು ಕ್ಲೀನ್ ಮಾಡಿಲ್ಲ ಅಂತ ಜಗಳ ಆಡಿದ್ರು. ಅದೊಂದು. ರಿಯಲ್ ಆ್ಯಕ್ಟರ್ಸ್ ಅಂತ ಬಂದ ಯಾರಪ್ಪ ರಿಯಲ್ ಆ್ಯಕ್ಟರ್ಸು? ಐ ಥಿಂಕ್ ಚಂದ್ರಪ್ರಭಾ ಅಂಥವ್ರಲ್ಲ. ಅದು ಜೆನ್ಯೂನ್ ವ್ಯಕ್ತಿಗಳು. ಸುಮ್ಮನೆ ಓವರಾಗಿ ಸೀನ್ ಎಲ್ಲ ಮಾಡಲ್ಲ. ತಲೆಹರಟೆ ಮಾಡೋಕ್ಕೆ, ಕಾಮಿಡಿ ಮಾಡೋಕ್ಕೆ ಅದೆಲ್ಲ ಮಾಡ್ತಾರೆ. ಬಟ್ ಈ ಫೇಕ್ನೆಸ್, ಕೂಗೋದು ಇದೆಲ್ಲ ಮಾಡಲ್ಲ. ಅದು ಯಾವಾಗ ಇದು ನಿಲ್ಲುತ್ತೆ? ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ. ಎಲ್ಲರೂ ಮನೆಗೆ ಬರ್ತಾರೆ, ಕೂಗ್ತಾರೆ, ಜಗಳ ಆಡ್ತಾರೆ, ಮುಗೀತು. ನೀವು ಬಿಗ್ ಬಾಸ್ ನೋಡ್ಕೊಂಡು ಹೋಗಿದ್ರಿ ತಾನೆ, ನೀವು ಏನಾದರೂ ಒಂದು ಮಾಡ್ಬೋದಿತ್ತಪ್ಪ. ಬಟ್ ಅದು ಜೆನ್ಯೂನ್ ಆಗಿ ಬರಲ್ಲ ನಂಗೆ. ನ್ಯಾಚುರಲ್ ಆಗಿ ಅದು ಕೂಗೋದು ಒಂದು ಬರಲ್ಲ. ಸರಿ, ಓಕೆ, ನಾನು ಕೂಗಕ್ಕೆ ರೆಡಿ. ನಂಗೊಂದು ಸಿಚುವೇಶನ್ ಇಲ್ಲ ಅಂದರೆ ಹೆಂಗೆ ಕೂಗ್ತೀನಿ? ಕಾರಣ ಮಾಡ್ತಿದ್ರಲ್ಲ ಯಾರು? ಈ ಕೆಲವೊಬ್ರು ಮಾಡ್ತಿದ್ರಲ್ಲ, ಏನು ಸಿಚುವೇಶನ್ ಇಲ್ದಲೆ ಒಬ್ರಿಗೆ ಬೈಯೋದು, ಆರ್ಗ್ಯೂ ಮಾಡೋದು, ಕಿರ್ಚಾಡೋದು, ಕೂಗಾಡೋದು. ವಿಚ್ ಇಸ್ ವೈ ಐ ವುಡ್ ಫೀಲ್ ಯಾಕೆ ಇದು ಮಾಡ್ತಿದ್ದಾರೆ? ದಿಸ್ ಇಸ್ ಸೋ ಸ್ಟುಪಿಡ್. ಕಾರಣ ಇಲ್ಲದೆ ಜಗಳ ಆಡೋದು ಇಸ್ ಸೋ ಸ್ಟುಪಿಡ್. ಹಂಗಿದ್ರೆ ನಲ್ಲಿರೋಕ್ಕಾಗದು? ನಾನು ಅದಕ್ಕೆ ಅಂತ ಪ್ರತಿದಿನ ಎದ್ದು ಜಗಳ ಆಡೋಕ್ಕಾಗತ್ತಾ? ತಪ್ಪಲ್ವಾ ಅದು? ಇಟ್ ಮೇಕ್ಸ್ ನೋ ಸೆನ್ಸ್. ಜಗಳ ಆಡೋಕ್ಕೆ ಸ್ವಲ್ಪ ಅರ್ಥ ಇರಬೇಕು, ಲಾಜಿಕ್ ಇಲ್ಲದೆ ಹೆಂಗೆ ಜಗಳ ಆಡೋದು? ಈಗ ಜೆನ್ಯೂನಾಗಿ ಒಬ್ಬ ವ್ಯಕ್ತಿ ಮೇಲೆ ಕೋಪ ಬಂತು ಅಂದರೆ ಕರಿಬಸಪ್ಪ ಅವ್ರ ಮೇಲೆ ಕೋಪ ಬಂತು ನನಗೆ. ಬಟ್ ಆ ವ್ಯಕ್ತಿಗೆ 2-3 ಸಲ ಬೈದಿದ್ದೀನಿ, ರೆಸ್ಪಾನ್ಸೇ ಇಲ್ಲ. ಎಂಬೆ ಚರ್ಮ ಬಂಡೆ ಥರ ಕೂತಿರುತ್ತದು. ಏನು ರಿಯಾಕ್ಟ್ ಮಾಡಲಿಲ್ಲ. ಓಕೆ ಬರೋದು, ಹೌದಾ, ಅದೇ ನಂಗೆ ಏನು ಯಾಕೆ ಚಿಕ್ಕ ಮಗು ಥರ ಮಾತಾಡ್ತಾರೆ ಅಂತ. ನಾನೊಬ್ಬ ಐ ವಾಂಟೆಡ್ ಟು ಸಿ ಹಿಮ್ ಆಸ್ ಅ ಫ್ರೆಂಡ್. ಬಟ್ ಅವರು ಯಾವಾಗಲೂ ನನ್ನ ಒಬ್ಬ ಆಡಿಯನ್ಸ್ ಥರ ನೋಡಿದ್ರು. ಮೆಂಟರ್ ನಾನು, ಮೆಂಟ್ಲದು. ಸೊ ಹಿ ಆಲ್ವೇಸ್ ಸಾ ಮಿ ಆಸ್ ಲೈಕ್, ನಾನು ಟೀಚರು, ನೀನು ಸ್ಟೂಡೆಂಟು, ನಾನು ನಿಂಗೆ ಹೇಳ್ತೀನಿ ಪಾಠ ಹೇಳ್ಕೊಡು. ನಂಗೆ ಬೇಡ ನಿನ್ನ ಪಾಠ. ನಾನು ನಿನ್ನ ಪಾಠ ಕಲಿಯೋಕ್ಕೆ ಬಿಗ್ ಬಾಸ್ಗೆ ಬಂದಿಲ್ಲ, ನೀನು ಆಟ ನೋಡೋಕೆ ಬಂದಿದ್ದು ಬಿಗ್ ಬಾಸ್ಗೆ. ಅವ್ರೇನು ಆಟ ಆಡಿದ್ರು? ಏನು ಆಟನೇ ಆಡಿಲ್ವಲ್ಲ, ಆಟನೇ ಆಡಿಲ್ಲ. ದಟ್ಸ್ ದ ಪ್ರಾಬ್ಲಮ್. ಟಾಸ್ಕಲ್ಲೂ ಪರ್ಫಾರ್ಮ್ ಮಾಡಿಲ್ಲ ಸರಿಗೆ, ಅದೇ ಬೇಜಾರಾಯಿತು. ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಮೇ ಬಿ ಅಯ್ಯಪ್ಪಂಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಹೇಳಬೇಕಿತ್ತು, ಹೇಳಲಿಲ್ಲ. ಮಾಡ್ತೀನಿ ಅಂತ ಹೋಗೋದು. ಅಟ್ಲೀಸ್ಟ್ ಯಾವುದಾದ್ರು ನೋಡೋಕ್ಕೆ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು. ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್, ತುಂಬ ಬ್ಯಾಡ್ ಪರ್ಫಾರ್ಮೆನ್ಸ್. ಅವರು ನಿಮ್ಮ ಜಂಟಿ ಆಗದೆ ಇದ್ದಿದ್ರೆ ನೀವು ಇರ್ತಿದ್ರಿ? 100% ಬರೆದು ಕೊಡ್ತೀನಿ. 100%, 200%. ಅವ್ರು ಬಿಟ್ಟು ಯಾವುದೇ ವ್ಯಕ್ತಿ ಆ ಮನೆಯಲ್ಲಿ ನನ್ನ ಜಂಟಿ ಆಗಿದ್ರೆ, ಮಲ್ಲಮ್ಮ ಅವ್ರು ನನ್ನ ಜಂಟಿ ಆಗಿದ್ರು, ನಾನು ಆ ಮನೇಲಿ ಇರ್ತಾ ಇದ್ದೆ. ಇಷ್ಟು ಹೇಗೆ ಮಲ್ಲಮ್ಮ ಅವ್ರು ಹೇಗಿದ್ರು ನಿಮ್ಮ ಜೊತೆಗೆ? ಸಿಕ್ಕಾಬಡೆ ಸ್ವೀಟು, ನಂಗೆ ತುಂಬ ಇಷ್ಟ ಅವರು. ಡೈಲಿ ನಾವು ಡ್ಯಾನ್ಸ್ ಮಾಡೋದು, ಒಟ್ಟಿಗೆ ಡ್ಯಾನ್ಸ್ ಇದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಬಂದು ಡೈಲಿ ಹಗ್ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಈ ತಟ್ಟೆಲೆಲ್ಲ ಬಡಿಸ್ಕೊಂಡೆಲ್ಲ ಹೋಗಿ ಕೊಡ್ತಾಯಿದ್ದೆ. ತುಂಬ ಸ್ವೀಟು. ಹೊರಡ್ಬೇಕಾದ್ರೆ ಏನಪ್ಪಿ ಹೊಡ್ತಿದ್ಯಾ ಅಂತೆಲ್ಲ ಕೇಳಪ್ಪ. ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಇದಾಗ್ಬಿಟ್ಟು ಕಳಿಸ್ತಾರೆ. ಹೊಡ್ತಿದ್ಯಾ? ಯಾಕೆ ಹಿಂಗೆಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ನಾನು ಕಾಲಿಗೆಲ್ಲ ಬಿದ್ದು, ಅಮ್ಮ ಎಲ್ದಿ ಅಮ್ಮ, ನಿಮ್ಮ ಆಶೀರ್ವಾದ ಅಲ್ಲಿ, ನೀವು ಚೆನ್ನಾಗಿ ಆಡಿ ಮಾಷ್ಟು ಸಾಕು ನನಗೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಗುಡ್ ಲಕ್ ಅಂತೆಲ್ಲ ಹೇಳ್ಬಿಟ್ಟು ಬಂದೆ. ಬಟ್ ವೆರಿ ಸ್ವೀಟ್ ಹಾರ್ಟ್ ಆಫ್ ಅ ಪರ್ಸನ್. ಬಟ್ ಕೆಲವೊಬ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಆ ಏಜಲ್ಲಿ ಟಾಸ್ಕ್ ಎಕ್ಸಾಕ್ಟ್ಲಿ, ಅಷ್ಟು ಜನದ ಜೊತೆಗೆ ಎಕ್ಸಾಕ್ಟ್ ಘಟಾನುಘಟಿಗಳು. ಒಬ್ಬೊಬ್ರು ನರಿಗಳ ಥರ ಒಬ್ಬೊಬ್ರು ಸೀನ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆಲ್ಲ ಒಂದು ಕಡೆ ಆಬ್ವಿಯಸ್ಲಿ ಅವ್ರಿಗೆ 2 ಫೇಸ್ ಇಲ್ಲ, 2 ಮುಖಾನೇ ಇಲ್ಲ, ಇರೋದೇ ಒಂದು. ನಾನು ಇರೋದೇ ಹೀಗೆ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಪಾಪ ಅವ್ರು ನೋಡಿದಾಗ ಅಂಥ ನರಿಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಜೆನ್ಯೂನಾಗಿ ಅಲ್ಲೆಲ್ಲ ಚೆನ್ನಾಗಿ ಮೇಕಪ್ ಎಲ್ಲ ಹಾಕೊಂಡ್ಬರ್ತಾರೆ ಜೋರಾಗೆ. ಸಿಕ್ಕಾಬಿಡೆ ಫೇಕ್ ಅನ್ಸುತ್ತೆ ಕೆಲವೊಂದು ಪಾರ್ಟ್ಗಳು ನೋಡಿದಾಗ. ಸೊ ಪಾಪ ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಜೆನ್ಯೂನಾಗಿ. ಸಿಂಪತಿ ಬೇರೆ ಅವ್ರ ಮೇಲೆ. ಇದೆಲ್ಲ ಡವ್ವು, ಸುಮ್ಮನೆ ಜನರ ಮುಂದೆ ತೋರಿಸ್ಕೊಳ್ಳೋಕ್ಕೆ ಸಿಂಪತಿ. ಸಿಕ್ಕಾಬಡೆ ನಡೆಯುತ್ತೆ ಈ ಥರ ಡವ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ.
ನನಗೆ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಆಡಿಯನ್ಸ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಸುದೀಪ್ ಸರ್ ಒಂದು ಸರಿ ಕೊಟ್ಟರು, ಕೊಟ್ರು. ಅವ್ರು ಕೊಟ್ಟರು. ಸುದೀಪ್ ಸರ್ ಕೊಟ್ಟಾಗ ನಂಗೆ ಗೊತ್ತಾಯ್ತು. ಐ ವಾಸ್ ಲೈಕ್, ಓ ಥ್ಯಾಂಕ್ ಯು ನಮ್ಮ ಬಿಹಾಫಲ್ಲಿ ನೀವು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನಾನು.